ಯಾರು ಒಬ್ಬರಿಂದ ಉಳ್ಸಕ್ಕಾಗತ್ತೆ ಅನ್ನೋ ಥಾಟಲ್ಲಿ ಹೇಳೋಕ್ಕಾಗಲ್ಲ. ಸಿನಿಮಾ ಜನರಿಗೆ ಇಷ್ಟ ಆಗಬೇಕು. ಐ ಥಿಂಕ್ ಒಳ್ಳೊಳ್ಳೆ ಕಥೆಗಳು ಬರಬೇಕು, ಹೊಸ ವಿಚಾರಗಳು ಬರಬೇಕು ಜನರಿಗೆ. ಅಂದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಜನರ ಟೇಸ್ಟ್, ಜನರ ಅಭಿರುಚಿಗಳು ಬದಲಾಗಿದೆ. ಬಿಫೋರ್ ಕೋವಿಡ್ ಒಂಥರ ಇತ್ತು, ಆಫ್ಟರ್ ಕೋವಿಡ್ ಒಂಥರ ಇದೆ, OTT ಗಳು ಬಂದ ಮೇಲೆ ಒಂಥರ ಇದೆ. ಒಂದು ಸ್ವಲ್ಪ ಟೈಮ್ ಆದಮೇಲೆ ಮತ್ತೆ ಪುನಃ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೋಗುವಂಥ ವಿಚಾರಗಳು. ಕಾಂಟೆಂಟ್ ಫಿಲ್ಮ್ ಆಗ್ಬೋದು, ದೊಡ್ಡ ಸ್ಕೇಲ್ ಫಿಲ್ಮ್ ಆಗ್ಬೋದು, ಪ್ಯಾನ್ ಇಂಡಿಯಾ ಆಗ್ಬೋದು, ಸ್ಟಾರ್ ಫಿಲ್ಮ್ ಆಗ್ಬೋದು, ಈ ಥರದ ಬೇರೆ ಬೇರೆ ಅಭಿರುಚಿ ಇರುವಂತಹ ಜನರಿದ್ದಾರೆ. ಅವರ ಅಭಿರುಚಿಗಳು ಬದಲಾಗ್ತಾ ಇದ್ದ ಹಾಗೆ ಸಿನಿಮಾದವರು ಡಿಮಾಂಡ್ ಆ್ಯಂಡ್ ಸಪ್ಲೈ ಸ್ವಲ್ಪ ಏನೋ ವೇರಿಯೇಷನ್ ಆಗುತ್ತೆ ಅಂತ ಅನ್ಕೊಳ್ತೀನಿ ನಾನು. ಫಾರ್ ಎಕ್ಸಾಂಪಲ್, ನಮ್ಮ ಶೈಲ್ ಗುರು ಅವ್ರದ್ದು JP ತುಮ್ಮಿನಾಡ್ ಅವರ ನಿರ್ದೇಶನದಲ್ಲಿ ಬಂದಿರುವಂಥ ಸಿನಿಮಾ, ನಿಮಗೆ ಅದೊಂಥರ ಒಂದು ಸ್ಮಾಲ್ ಟೌನ್, ಒಂದು ಊರಿನ ಒಂದು ಕತೆ. ಅದಕ್ಕೆ ನಿಮಗೆ ಯಾವ ಪ್ರಮೋಷನ್ನು ಅಥವಾ ಯಾವುದೇ ರೀತಿಯಾದಂಥ ವಿಚಾರಗಳು ಯಾವ ಒಂದು ಸರ್ಕಲ್ ಒಳಗಡೆ ಸಿಗೋದೇ ಇಲ್ಲ. ಸಿನಿಮಾ ತುಂಬ ಹಾನೆಸ್ಟ್ ಆಗಿದ್ದಾಗ, ತುಂಬ ಅದನ್ನು ನಂಬಿ ಸಿನಿಮಾ ಮಾಡಿ ಜನರನ್ನು ಎಂಟರ್ಟೈನ್ ಮಾಡಬೇಕು ಅನ್ನೋ ಥಾಟ್ ಪ್ರೊಸೆಸ್ ಸಿನಿಮಾ ಮಾಡಿದಾಗ, ಅದು ಜನರಿಗೆ ಇಷ್ಟ ಆದಾಗ ಜನರಿಗೆ ಅದನ್ನು ಎಲ್ಲಿ ಬೇಕಾದ್ರೆ ತೊಗೊಂಡು ಹೋಗುವಂಥ ತಾಕತ್ತಿದೆ. ಹಾಗಾಗಿ ನೀವು ಜನರಿಗೆ ಇಷ್ಟ ಆಗೋಂಥ ಸಿನಿಮಾ ಅದನ್ನು ಹಾಗ ಅಂತ ಲೆಕ್ಕ ಹಾಕೋಕ್ಕೂ ಆಗಲ್ಲ. ಇಷ್ಟು ಸಿನಿಮಾ ಬಂದರೆ ಇದು ವರ್ಕ್ ಆಗುತ್ತ ಗೊತ್ತಿಲ್ಲ. ಅದು ಅಲ್ಟಿಮೇಟ್ಲಿ ಜನರಿಗೆ ಇಷ್ಟ ಆಗುವಂಥದ್ದು ಮಾಡಬೇಕಾಗತ್ತೆ. ಅದಕ್ಕೆ ಹೊಸ ಹೊಸ ಪ್ರತಿಭೆಗಳು, ಹೊಸ ವಿಚಾರಗಳು ಬರ್ತಾ ಹೋಗ್ಬೇಕಾಗತ್ತೆ ಅಂತ ಅನ್ಸುತ್ತೆ. ಎರಡೇ ಕ್ವೆಶ್ಚನ್ ರುಕ್ಮಿಣಿ ಅವ್ರಿಗೂ ಕೇಳ್ಬೋದು. ಲಾಸ್ಟ್ 2 questions. ಸರ್, ಅಮೆರಿಕಲ್ಲಿ ಯಾವ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಸರ್? 100% ಕನ್ನಡದಲ್ಲಿ ಇರುತ್ತೆ. ನಾವು ಹೆಮ್ಮೆಯ ಕನ್ನಡಿಗರು, ಕನ್ನಡದಲ್ಲಿ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಬೇರೆ ಎಲ್ಲ ಭಾಷೆಯ, ಯಾಕಂದ್ರೆ ನೀವೇ ತಗೊಂಡು ಹೋಗಿ ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡಿ ಜಗತ್ತಿನಾದ್ಯಂತ ಅದು ತಲುಪಿಸೋದು ಶುರು ಮಾಡಿದವ್ರೆ ನೀವೇ. ಸೊ ಈಗ ಅಲ್ಲಿಯ ಭಾಷೆಯ ಸಿನಿಮಾಗಳು ಕೊಡಬೇಕಾಗಿರೋದು ಕೂಡ ನಮ್ಮ ಜವಾಬ್ದಾರಿ. ಸೊ ಹಾಗಾಗಿ ಬೇರೆ ಎಲ್ಲ ಭಾಷೆಗಳಲ್ಲೂ ಇರುತ್ತೆ, ಕನ್ನಡದಲ್ಲೂ ಕೂಡ ಇರುತ್ತೆ.